ನಾವು ರಕ್ಷಣೆಯನ್ನ ಕೇಳಿದ್ದೇವೆ, ಸರ್ಕಾರಕ್ಕೆ ರಕ್ಷಣೆಯನ್ನ ಕೇಳಿದ್ದೇವೆ. ರಾಜೀನಾಮೆ ಸಲ್ಲಿಸುವ ಸುಪ್ರೀಂ ಕೋರ್ಟ್ನ ಸೂಚನೆಯ ಹಿನ್ನೆಲೆಯಲ್ಲಿ ಮುಂಬೈನಿಂದ ವಿಶೇಷ ವಿಮಾನದಲ್ಲಿ ಅತೃಪ್ತರು ಪ್ರಯಾಣಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಪೊಲೀಸರಿಂದ ಅತೃಪ್ತರಿಗೆ ಬೆಂಗಾವಲನ್ನ ಒದಗಿಸಲಾಗಿದೆ, ಭದ್ರತೆ ಒದಗಿಸಲಾಗಿದೆ. ಖುದ್ದು ಹಾಜರಾಗಿ ಅವರು ಈಗ ಸ್ಪೀಕರ್ ಮುಂದೆ ತಮ್ಮ ಬೆಂಗಳೂರಿಗೆ ಅತೃಪ್ತರು ಆಗಮಿಸ್ತಾರೆ. ನೋಡಿದ್ವಿ ಅಲ್ಲಿಂದ ಹೋಟೆಲ್ ರೆನೆಸಾನ್ಸ್ ಅಲ್ಲಿ ಮಾಧ್ಯಮಗಳ ಎದುರೇನೆ ಯಾವ ತರ ಒಂದು ಹೈ ಡ್ರಾಮಾ ಆಯ್ತು, ಎಷ್ಟು ತರಾತುರಿಯಲ್ಲಿ ಇದ್ದಾರೆ ಅಲ್ಲಿ ಅತೃಪ್ತ ಶಾಸಕರು ಅನ್ನುವಂಥದ್ದು. ಇನ್ನು ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ವಿಧಾನಸೌಧದಲ್ಲಿ ಇನ್ನು ಎಷ್ಟೆಲ್ಲ ಹೈ ಡ್ರಾಮಾ ನಡೀಬಹುದು ಅನ್ನೋದನ್ನ ಯು ಕ್ಯಾನ್ ಇಮ್ಯಾಜಿನ್. ಎಷ್ಟು ದೊಡ್ಡ ಮಟ್ಟದಲ್ಲಿ ನೆನೆ ಸುಧಾಕರ್ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಹಾಗೂ ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ಪ್ರಸಾದ್ ಲಾಡ್ ಅವರ ನೇತೃತ್ವದಲ್ಲಿ ಇದೀಗ ಮುಂಬೈ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸಭಾಧ್ಯಕ್ಷರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕಂತ ಹೇಳಿ ಪ್ರಯಾಣ ಬೆಳೆಸಿರ್ತಕ್ಕಂಥ ರೆಬಲ್ ಶಾಸಕರು ನಾವು ನೋಡಬಹುದು. ಮುಂಬೈಯಿಂದ ಇದೀಗ ಮುಂಬೈ ವಿಮಾನ ನಿಲ್ದಾಣಕ್ಕೆ ಅವರು ಹೊರಟಿದ್ದಾರೆ. ಸುಮಾರು 10 ಜನ ಕಾಂಗ್ರೆಸ್ನ ಅತೃಪ್ತ ಶಾಸಕರಿದ್ದಾರೆ. ಅವರು ಸ್ಪೀಕರ್ನ ಭೇಟಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಯಾವಾಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂತು, ನಿರ್ದೇಶನದ ಬಳಿಕ ಇದೀಗ 10 ಜನ ರೆಬಲ್ ಶಾಸಕರು ಮುಂಬೈ ವಿಮಾನ ನಿಲ್ದಾಣಕ್ಕೆ ಹೋದ್ರು. ಅಂದ್ರೆ ಪ್ರಮುಖವಾಗಿ ಶಾಸಕರು 10 ಜನ ರೆಬಲ್ ಶಾಸಕರು ಇದೀಗ ಮುಂಬೈನ ವಿಮಾನ ನಿಲ್ದಾಣಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮುಂಬೈ ವಿಮಾನ ನಿಲ್ದಾಣದಿಂದ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. 6 ಗಂಟೆ ಒಳಗಾಗಿನೇ ಅವರು ಸ್ಪೀಕರ್ನ ಭೇಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಹಿಂದೆ ಹೋಗಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ನೀವು ಜನೀಕರಣ ಮಾಡ್ತು. ಆದರೂ ಅಂತ್ಯವಾಗಿ ಅವರು ವಿಮಾನ ನಿಲ್ದಾಣಕ್ಕೆ ಪ್ರಯಾಣವನ್ನು ಬೆಳೆಸಿದರು. ಮಹಾರಾಷ್ಟ್ರದ MLC ಆಗಿರ್ತಕ್ಕಂಥ ಹಾಗೂ ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ಪ್ರಸಾದ್ ಲಾಡ್ ಅವರ ನೇತೃತ್ವದಲ್ಲಿ ಇದೀಗ ಮುಂಬೈ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶದಂತೆ ನಾವೆಲ್ಲರೂ ಕೂಡ ನಾವೇನು ಇಲ್ಲಿದ್ದಂತ 10 ಜನ ಶಾಸಕರು ಬೆಂಗಳೂರಿಗೆ ತೆರಳಿ ಸನ್ಮಾನ್ಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಅವರು ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ತಳ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ. ತದನಂತರ ಇಲ್ಲಿ ಒಂದು ಆರೋಪ ಬಂದಿದೆ. ಇಲ್ಲಿನ ಬಿಜೆಪಿ ಸರ್ಕಾರ ನಮ್ಮ ಜೊತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ಬಿಜೆಪಿ ಸರ್ಕಾರ ಆಗ್ಲಿ ಯಾವುದೇ ಆಗ್ಲಿ ನಮ್ಮ ಜೊತೆ ಇಲ್ಲ. ಆದರೆ ನಾವು ರಕ್ಷಣೆಯನ್ನ ಕೇಳಿದ್ದೇವೆ, ಸರ್ಕಾರಕ್ಕೆ ರಕ್ಷಣೆಯನ್ನ ಕೇಳಿದ್ದೇವೆ, ನಮಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದೇವೆ. ಅದನ್ನ ಮಾತ್ರ ಅವರು ಕೊಟ್ಟಿದ್ದಾರೆ. ಅದು ಬಿಟ್ಟು ಬಿಜೆಪಿ ಪಾತ್ರ ಏನೂ ಇಲ್ಲ. ನಾವಿನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇವೆ. ಶಾಸಕ ಸ್ಥಾನಕ್ಕೆ ಮಾತ್ರ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಈಗ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ಮಾನ್ಯ ಸಭಾಧ್ಯಕ್ಷರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕಂತ ಹೇಳಿ ನಾನು ಎಲ್ಲ ಸುದ್ದಿ ಮಾಧ್ಯಮದಲ್ಲಿ ಕೇಳಿ. ಖುದ್ದು ಹಾಜರಾಗಿ ರಾಜೀನಾಮೆ ಕೊಡೋದಕ್ಕೆ ಅತೃಪ್ತರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ. ಹೈ ಟೆನ್ಷನ್ ಟೈಮ್ ಅಂತಾನೆ ಹೇಳಬೇಕು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಲ್ಲಿ ಹೈ ಡ್ರಾಮಾ ಅನ್ಫೋಲ್ಡ್ ಆಗಲಿದೆ. ನಿಮ್ಮೆದುರು ವಿಧಾನಸೌಧದ ಕಾರಿಡಾರ್ಗಳಲ್ಲಿ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ತೆರಳ್ತಾ ಇದ್ದಾರೆ. ಮೋಸ್ಟ್ಲಿ ಸ್ಪೀಕರ್ ಕಚೇರಿಯಿಂದ ಸಿದ್ದರಾಮಯ್ಯನವರು ವಾಪಸ್ ತೆರಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸ್ಪೀಕರ್ ಕಚೇರಿಯಲ್ಲಿ ಇದ್ರು ಅಂತ ಹೇಳಲಾಗಿತ್ತು ಇಷ್ಟೊತ್ತು ಕೂಡ. ಸೊ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಅಲ್ಲಿ
ಪ್ರಸಾದ್ ಲಾಡ್ ಅವರ ಹೆಸರು ಕೇಳಿ ಬಂತಾದ್ರೂ ಕೂಡ ಶಾಸಕರು ಹೇಳ್ತಾ ಇದ್ರು ತಾವು ಯಾವುದೇ ರೀತಿಯ ಬಿಜೆಪಿ ಶಾಸಕರ ಅಥವಾ ಬಿಜೆಪಿ ಯಾವುದೇ ಮುಖಂಡರ ರಕ್ಷಣೆ ಪಡೆದಿಲ್ಲ. ಅಫಿಷಿಯಲಿ ಅವ್ರು ಹಂಗೆ ಹೇಳ್ಬೇಕು, ಹಂಗೆ ಹೇಳಿದ್ದಾರೆ. ಎನಿವೆ, ಹೋಟೆಲ್ ರೆನೈಸಾನ್ಸ್ ನಿಂದ ಇದೀಗ ಅತೃಪ್ತ ಶಾಸಕರ ತಂಡ 10 ಮಂದಿ ಶಾಸಕರ ತಂಡ ಬೆಂಗಳೂರಿನತ್ತ ತೆರಳಿದೆ ವಿಶೇಷ ವಿಮಾನದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಸೊ ಅಲ್ಲಿಂದ ಸೀದಾ ಅವರು ಏರ್ಪೋರ್ಟ್ ಇಂದ ಸೀದಾ ವಿಧಾನಸೌಧಕ್ಕೆ ಬರಬೇಕಾಗತ್ತೆ, ಸ್ಪೀಕರ್ ಕೊಠಡಿಗೆ ಬರಬೇಕಾಗತ್ತೆ. ಸೊ ಮಾರ್ಗ ಮಧ್ಯದಲ್ಲಿ ಏನಾದ್ರೂ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರ, ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾರ. ನಿನ್ನೆ ಒಂದಷ್ಟು ಹೈ ಡ್ರಾಮಾ ನೋಡಿದ್ವಿ. ಸೊ ಇವತ್ತು ಆ ತರದ್ ಏನಾದ್ರು ಆಗುತ್ತಾ? ಆಸ್ ಆಫ್ ನಾವು ದೋಸ್ತಿ ಪಾಳ್ಯದಲ್ಲಿ ಬಹಳ ಕೂಲ್ ಆದ ಸನ್ನಿವೇಶ ಇದೆ. ಯಾರು ಕೂಡ ಒಂದ್ ರೀತಿಯ ಗಾಬರಿ ಬಿದ್ದು ನಿನ್ನೆ ಆದಂತ ಒಂದು ನೋಟ ಇವತ್ತು ಕಾಣಿಸ್ತಾ ಇಲ್ಲ. ಆಸ್ ಆಫ್ ನಾವು ಮುಂದಿನ ಕಾರ್ಯತಂತ್ರ ಏನಿದೆ ದೋಸ್ತಿ ಪಾಳ್ಯದಲ್ಲಿ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಆದ್ರೆ ದೋಸ್ತಿ ನಾಯಕರೆಲ್ಲರೂ ಕೂಡ ವಿಧಾನಸೌಧದ ಕಾರಿಡಾರ್ ನಲ್ಲಿ ಓಡಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್. ಮತ್ತೊಂದು ಕಡೆ ಬಿಜೆಪಿ ಪಾಳ್ಯ ಕೂಡ ತನ್ನದೇ ಆದ ಪ್ಲಾನ್ ನೊಂದಿಗೆ ಸಜ್ಜಾಗಿರ್ತಕ್ಕಂಥದ್ದು. ಸೊ ಸ್ಪೀಕರ್ ಕಚೇರಿಗೆ 10 ಮಂದಿ ಅತೃಪ್ತರು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಅಲ್ಲಿ ಬಂದು ಖುದ್ದಾಗಿ ಮತ್ತೊಮ್ಮೆ ರಾಜೀನಾಮೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ. ಯಾರು ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು 6 ಗಂಟೆ ಒಳಗಡೆ ಸ್ಪೀಕರ್ನ ಭೇಟಿಯಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ 6 ಗಂಟೆ ಒಳಗಡೆ ಬಂದು ಅವ್ರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಸ್ಪೀಕರ್ನ ಸಮಾಧಾನ ಪಡಿಸ್ತಾರೆ ಮತ್ತು ಸ್ಪೀಕರ್ ಅವರು ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ಶೆಡ್ಯೂಲ್ 10 ಇರ್ತಕ್ಕಂಥ ಕಾನೂನಿನ ಪ್ರಕಾರ ಏನು ಆ ರಾಜೀನಾಮೆಯಲ್ಲಿ ಅವರು ಬರೆದಿದ್ದಾರೆ ಅಥವಾ ಯಾವ ಆರ್ಟಿಕಲ್ 192 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮತ್ತು ಶೆಡ್ಯೂಲ್ 10 ಪ್ರಕಾರ ಏನೇನು ಸಾಧ್ಯತೆಗಳಿವೆ ಅದು ಎಲ್ಲನೂ ಕೂಡ ಸ್ಪೀಕರ್ ಅವರು ಎಕ್ಸಾಮಿನ್ ಮಾಡ್ತಾರೆ. ಮತ್ತು ಸ್ಪೀಕರ್ ಅವರು ಸಾಕಷ್ಟು ನುರಿತಂಥವ್ರು, ತಿಳ್ಕೊಂಡಂಥವ್ರು, ಕಾನೂನನ್ನು